ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರೋಗ ನಿವಾರಣಾ ಶಕ್ತಿ. ಹಿಮಾಲಯದ ಪವಿತ್ರ ಧಾಮವೊಂದರಲ್ಲಿ ನಡೆಸಿದ ಒಂದು ಚಿಕಿತ್ಸೆ. ವಾಣಿಜ್ಯೋದ್ಯಮಿಗಳು ಮತ್ತು ವೈದ್ಯರ ಒಂದು ಗುಂಪು ಹಿಮಾಲಯದ ಬದರಿನಾಥ ಧಾಮಕ್ಕೆ ಭೇಟಿ ನೀಡುವ ನಿರ್ಧಾರ ಮಾಡಿತು. ಕಾನ್ಪುರದ ಪ್ರಮುಖ ವಾಣಿಜ್ಯೋದ್ಯಮಿ ಶ್ರೀ ಜೈಪುರಿಯಾರವರು ಈ ತೀರ್ಥಯಾತ್ರೆಯನ್ನು ಸಂಘಟಿಸಿದರು. ಡಾಕ್ಟರ್ ಶರ್ಮಾರವರು ಈ ಗುಂಪಿನ 40 ಮಂದಿಯ ಆರೋಗ್ಯ ಸಂರಕ್ಷಕರಾಗಿ ಹೋದರು. ಕಾಲಕಾಲಕ್ಕೆ ಸೂಕ್ತ ತಿಳುವಳಿಕೆ ನೀಡುವ ಸಲುವಾಗಿ ಈ ಗುಂಪಿನ ಜೊತೆ ಹೋಗಲು ನನ್ನನ್ನು ಒತ್ತಾಯಿಸಿದರು. ಡೋಲಿಯಲ್ಲಿ ಸಾಗಿದ ಸಂಘಟಕರನ್ನು ಹೊರತುಪಡಿಸಿ ಉಳಿದ ನಾವೆಲ್ಲ ಕಾಲ್ನಡಿಗೆಯಿಂದ ಸಾಗಿ ಕರ್ಣಪ್ರಯಾಗದ ಮೂಲಕ ಸಾಗಿ ಹಲವಾರು ದಿನಗಳ ನಡಿಗೆಯ ನಂತರ ಬದರಿನಾಥವನ್ನು ತಲುಪಿದೆವು. ಪರ್ವತ ಪ್ರದೇಶದಲ್ಲಿ ಕಾಲ್ನಡಿಗೆಯಲ್ಲಿ ನಡೆದ ಅಭ್ಯಾಸವಿಲ್ಲದ ಅವರೆಲ್ಲರೂ ದಣಿದರಲ್ಲದೆ ವಿಶೇಷತಃ ಪಾದಗಳ ಮಣಿಕಟ್ಟುಗಳ ಊತಕ್ಕೆ ಹಾಗೂ ನೋವಿಗೆ ಸಿಲುಕಿದರು. ಬದರಿನಾಥಕ್ಕೆ ತಲುಪಿದ ಕೂಡಲೇ ಪ್ರತಿಯೊಬ್ಬರೂ ಬಿಸಿ ನೀರಿನ ಚಿಲುಮೆಯಲ್ಲಿ ಸ್ನಾನ ಮಾಡಲು ಧಾವಿಸಿದರು. ಸೂರ್ಯಾಸ್ತದ ಸಮಯ. ನಾನಿದ್ದ ಕೋಣೆ ಒಂದು ದೊಡ್ಡ ಕಟ್ಟಡದ ಪ್ರಶಾಂತ ಭಾಗದಲ್ಲಿತ್ತು. ಅಲ್ಲಿ ಅನೇಕ ಪ್ರವಾಸಿಗರು ತಂಗಿದ್ದರು. ರಾತ್ರಿ ಹೊತ್ತು ಜಾಗರಣೆಯಲ್ಲಿದ್ದು ಮಧ್ಯಾಹ್ನದ 1 ಗಂಟೆಯಿಂದ 3:30ವರೆಗೆ ವಿಶ್ರಾಂತಿ ಪಡೆಯುವ ಅಭ್ಯಾಸ ನನ್ನದು. ಈ ಅಭ್ಯಾಸವು ನನ್ನ ಜೀವನದ ನಿಯತಕ್ರಮವಾಗಿ ಬಿಟ್ಟಿದೆ. ಬೆಳಗಿನ ಜಾವ 2:30 ಗಂಟೆ ಸಮಯದಲ್ಲಿ ಯಾರೋ ಬಾಗಿಲು ತಟ್ಟಿ, ಸ್ವಾಮೀಜಿ ದಯವಿಟ್ಟು ಹೊರಗೆ ಬಂದಿರಿ, ನನ್ನ ಸಹೋದರ ತೀವ್ರ ಹೃದಯಾಘಾತದಿಂದ ನರಳುತ್ತಿದ್ದಾರೆ, ಯಾವ ವೈದ್ಯರು ಚಿಕಿತ್ಸೆ ನೀಡಲು ಮುಂದೆ ಬರುತ್ತಿಲ್ಲ, ದಯವಿಟ್ಟು ಈಗ ನೀವು ಸಹಾಯ ಮಾಡಬೇಕು ಎಂದು ಹೇಳಿದರು. ಬಂದಿದ್ದವರು ಶ್ರೀ ಜೈಪುರಿಯ. ಅವರು ನನ್ನನ್ನು ತುಂಬಾ ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದರು. ಆದರೆ ಆ ಪ್ರಾತಃ ಸಮಯವನ್ನು ನಾನು ಕಟ್ಟುನಿಟ್ಟಾಗಿ ಧ್ಯಾನಕ್ಕೆ ವಿನಿಯೋಗಿಸುತ್ತಿದ್ದೆನಾಗಿ ಈ ಏಕಾಗ್ರತಾ ಭಂಗವು ನನ್ನ ಮನಃಶಕ್ತಿಗೆ ತೊಂದರೆಯನ್ನುಂಟು ಮಾಡಿತು. ಆಮ್ಲಜನಕ ಮತ್ತು ವೈದ್ಯಕೀಯ ಸಲಕರಣೆಗಳೊಡನೆ ಹಲವಾರು ವೈದ್ಯರು ಅಲ್ಲಿ ಇದ್ದಾರೆಂಬ ಸಂಗತಿ ಸಹ ನನಗೆ ತಿಳಿದಿತ್ತು. ಆದ್ದರಿಂದ ಬಾಗಿಲು ತೆರೆಯದೆ ಒಳಗಿನಿಂದಲೇ ಹೇಳಿದೆ, ನಾವು ಯೋಗಿಗಳು, ಸ್ವಾಮಿಗಳು, ಇಂಥ ಪುಣ್ಯಧಾಮಗಳಲ್ಲಿ ಸಾಯಲಪೇಕ್ಷೆ ಪಡುತ್ತೇವಾದರೂ ಎಂದೂ ಅದು ಸಾಧ್ಯವಾಗಿಲ್ಲ. ನಿನ್ನ ಸೋದರ ಜೀವ ಬಿಡಲು ಇಂಥ ಪುಣ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದು ಹೇಗೆ ಸಾಧ್ಯವಾಯಿತು? ಅದು ಸಾಧ್ಯವಿಲ್ಲ. ಅವರು ಸಾಯುವುದಿಲ್ಲ. ನನಗೆ ತೊಂದರೆ ಕೊಡಬೇಡಿ, ಹೊರಡಿ. ಜೈಪುರಿಯ ಸೋದರ ಮರುದಿನ ಬೆಳಿಗ್ಗೆ ಆರೋಗ್ಯವಾಗಿದ್ದುದು ಕಂಡುಬಂತು. ನನ್ನ ವ್ಯಂಗ್ಯದ ಮಾತು ಈ ಗುಂಪಿನವರಿಗೆ ಹಾಸ್ಯದ ವಸ್ತುವಾಯಿತು. ಬದರಿನಾಥದಂಥ ಪುಣ್ಯಧಾಮದಲ್ಲಿ ಸಾಯುವ ಅದೃಷ್ಟ ಮಹಾತ್ಮರಿಗೆ ಇಲ್ಲವೆಂದ ಮೇಲೆ ಒಬ್ಬ ವ್ಯಾಪಾರಿಗೆ ಇಂಥ ನೆಮ್ಮದಿಯ ಸಾವು ಹೇಗೆ ದೊರೆಯಲು ಸಾಧ್ಯ? ಅದು ಸಾಧ್ಯವಿಲ್ಲ. ಮಾರನೆಯ ಬೆಳಿಗ್ಗೆ ಎಲ್ಲರೂ ಪುಣ್ಯಧಾಮಕ್ಕೆ ಹೋಗಿ ಹತ್ತಿರದ ಗುಹೆಗಳಲ್ಲಿದ್ದ ಅನೇಕ ಸ್ವಾಮಿಗಳ ದರ್ಶನ ಮಾಡಿದರು. ಸಂಜೆ 5 ಗಂಟೆ ಸಮಯದಲ್ಲಿ ಡಾಕ್ಟರ್ ಶರ್ಮಾರವರು ಬಂದು ಶ್ರೀಮತಿ ಜೈಪುರಿಯಾರವರು ರಕ್ತಭೇದಿಯಿಂದ ನರಳುತ್ತಿರುವುದಾಗಿ ತಿಳಿಸಿದರು. ನನ್ನನ್ನು ಶ್ರದ್ಧೆಯಿಂದ ಉಪಚರಿಸುತ್ತಿದ್ದ ಒಳ್ಳೆಯ ಹೆಂಗಸು ಆಕೆ. ಆಕೆಯನ್ನು ತಾಯಿ ಎಂದು ಕರೆಯುತ್ತಿದ್ದೆ. ನನಗೆ ಬೇಸರವಾಗಿ ಕೂಡಲೇ ನೋಡಲು ಹೋದೆ. ಆಕೆಯ ಮುಖ ಬಿಳಿಚಿಕೊಂಡಿತ್ತು. ಎಷ್ಟೊಂದು ನಿತ್ರಾಣರಾಗಿದ್ದರೆಂದರೆ ತುಟಿ ಅಲುಗಾಡಿಸಲು ಮಾತ್ರ ಸಾಧ್ಯವಾಗುತ್ತಿತ್ತು. ಆಕೆಯ ಪಕ್ಕದಲ್ಲಿಯೇ ಕುಳಿತಿದ್ದ 2 ಗಂಡು ಮಕ್ಕಳು ತಮ್ಮ ತಾಯಿ ಉಳಿಯುತ್ತಾರೆಂಬುದನ್ನು ನಂಬಿರಲಿಲ್ಲ. ವೈದ್ಯರು ಔಷಧಿ ನೀಡಿದರು, ಏನೂ ಆಗಲಿಲ್ಲ. ಆಕೆಯ ಉಸಿರಾಟ ಕ್ಷೀಣವಾಗಿತ್ತು. ಸ್ಥಿತಿ ಚಿಂತಾಜನಕವಾಗಿದೆ ಎಂದು ವೈದ್ಯರು ನಿರ್ಧರಿಸಿದರು. ನಾನು ಅನುಕಂಪದಿಂದ ಆಕೆಯ ತಲೆಯ ಮೇಲೆ ಕೈಯಿಟ್ಟೆ. ಏನು ಮಾಡಬೇಕೆಂದು ನನಗೂ ತೋಚಲಿಲ್ಲ. ಆ ವೇಳೆಗೆ ನನ್ನ ಮುಖ ತಿರುಗಿಸಿ ನೋಡಿದೆ. ಎತ್ತರವಾಗಿದ್ದ ಒಬ್ಬ ಯುವ ಸ್ವಾಮಿ ನನ್ನ ಹೆಸರು ಹಿಡಿದು ಕರೆಯುತ್ತಿರುವುದರ ಕಡೆಗೆ ನನ್ನ ಗಮನ ಹೋಯಿತು.
ಈ ಸ್ವಾಮಿ ವೈದ್ಯರು ಎಲ್ಲಿದ್ದಾರೆ ಎಂದು ಕೇಳಿದರು. ವೈದ್ಯರು ಮುಂದೆ ಬಂದರು. ನಿಮ್ಮ ವೈದ್ಯ ವಿಜ್ಞಾನದ ಸಾಮರ್ಥ್ಯ ಇಷ್ಟೇನಾ? ನೀವು ನಿಜಕ್ಕೂ ಔಷಧಿ ನೀಡಿ ಜನರನ್ನು ಸಾಯಿಸುತ್ತೀರಿ. ಎಂಥ ಅಸಮರ್ಥ ಜ್ಞಾನ ಎಂದರು. ಕೆರಳಿದ ವೈದ್ಯರು, ಇಲ್ಲಿ ನೀವು ಇಬ್ಬರು ಸ್ವಾಮಿಗಳಿದ್ದೀರಿ, ಯಾಕೆ ಆಕೆಯನ್ನು ಗುಣಪಡಿಸುವುದಿಲ್ಲ? ನನ್ನ ಹಾಗೂ ನನ್ನ ಜೊತೆಗಿನ ವೈದ್ಯರ ಅಸಹಾಯಕತೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದರು. ಶ್ರೀ ಜೈಪುರಿಯಾರವರು ಪತ್ನಿಯನ್ನು ವಿಶೇಷವಾಗಿ ಪ್ರೀತಿಸುತ್ತಿದ್ದರು. ಅವರು ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಳಿಸುತ್ತಿದ್ದರು. ಅವರ ಮಕ್ಕಳು ಮತ್ತು ಅಳಿಯಂದಿರೂ ಸಹ ಅಳುತ್ತಿದ್ದರು. ನಾನು ಯುವ ಸ್ವಾಮಿಗಳತ್ತ ನೋಡಿದೆ. ಅವರು ನಗುತ್ತಾ, ಒಂದು ಹೂವೇನಾದರೂ ಸಿಗುತ್ತಾ ಎಂದು ಕೇಳಿದರು. ಜನ ದೇವರಿಗೆ ಅರ್ಪಿಸಲು ಹೂವು ತರುತ್ತಾರೆ. ಯಾರೋ ಮುಂದೆ ಬಂದು ಕೆಂಪು ದಳಗಳ ಗುಲಾಬಿಯನ್ನು ನೀಡಿದರು. ಸ್ವಾಮಿ ಶ್ರೀಮತಿ ಜೈಪುರಿಯಾರವರನ್ನು ಕುಳಿತುಕೊಳ್ಳುವಂತೆ ಹೇಳಿದರು. ಒರಟಾಗಿ ಆಕೆಯ ಕೈ ಹಿಡಿದೆಳೆದು ಕುಳ್ಳಿರಿಸಿ ಹೂವಿನ ದಳಗಳಿದ್ದ ಒಂದು ಲೋಟ ನೀರನ್ನು ಏನೋ ಮಂತ್ರ ಹೇಳುತ್ತಾ ಆಕೆಯ ಬಾಯೊಳಕ್ಕೆ ಸುರಿದರು. ಆಮೇಲೆ ಆಕೆಯನ್ನು ಹಾಸಿಗೆಯ ಮೇಲೆ ಮಲಗಿಸಿ ಕಂಬಳಿ ಹೊದ್ದಿಸಿ ಆಕೆಗೀಗ ಚೆನ್ನಾಗಿ ನಿದ್ದೆ ಮಾಡುತ್ತಾರೆ ಎಂದು ತಿಳಿಸಿ ಎಲ್ಲರನ್ನೂ ಹೊರಗೆ ಹೋಗಲು ಹೇಳಿದರು. ಚೆನ್ನಾಗಿ ನಿದ್ದೆ ಹೋಗುವುದೆಂದರೆ ಸಾಯುವುದು ಎಂದು ಅರ್ಥ ಮಾಡಿಕೊಂಡ ಎಲ್ಲರೂ ಬಿಕ್ಕಳಿಸಲು ಅಳಲು ಪ್ರಾರಂಭಿಸಿದರು. ನಾವಿಬ್ಬರೂ ಅವರನ್ನು ನೋಡಿ ನಗುತ್ತಿದ್ದೆವು. ಇದು ಅವರಿಗೆ ಸರಿ ಕಾಣಲಿಲ್ಲ. ರೋಗಿಯ ಮಗ, ಬೇಜವಾಬ್ದಾರಿ ಜನರಾದ ನಿಮಗೆ ಏನೂ ನಷ್ಟವಿಲ್ಲ. ನಾನು ತಾಯಿಯನ್ನು ಕಳೆದುಕೊಂಡಿದ್ದೇನೆ. ನೀವು ಮಾತ್ರ ನಮ್ಮನ್ನು ಗೇಲಿ ಮಾಡಿಕೊಂಡು ನಗುತ್ತಿದ್ದೀರಿ ಎಂದು ಹೇಳಿದ. ನಾನು ಮತ್ತು ಆ ಯುವ ಸ್ವಾಮಿ ಮನೆಯ ಹೊರಗೆ ನಿಂತು ಆಕೆ ಎಚ್ಚರವಾಗುವುದರ ನಿರೀಕ್ಷೆಯಲ್ಲಿದ್ದೆವು. ಆಕೆಯ ಕುಟುಂಬದವರು ಅಂತ್ಯ ಸಂಸ್ಕಾರದ ಸಿದ್ಧತೆಗಳಲ್ಲಿ ತೊಡಗಿದರು. ಅರ್ಧ ಗಂಟೆ ಆದ ಮೇಲೆ ಯುವ ಸ್ವಾಮಿ ಶ್ರೀ ಜೈಪುರಿಯಾರಿಗೆ ಒಳಗೆ ಹೋಗಿ ತಮ್ಮ ಪತ್ನಿಯ ಜೊತೆಗಿರಲು ಹೇಳಿದರು. ಒಳಹೋದ ಅವರು ತಮ್ಮ ಪತ್ನಿ ಕುಳಿತಿರುವುದನ್ನು ಮತ್ತು ಆರೋಗ್ಯವಾಗಿರುವುದನ್ನು ಕಂಡರು. ಔಷಧಿಗಳು ಹಾಗೂ ರೋಗ ನಿವಾರಣೆ ಮಾಡುವ ಪರಿಹಾರಕಗಳ ಬಗ್ಗೆ ನನ್ನ ವಿರೋಧವಿಲ್ಲವಾದರೂ ಪ್ರತಿರೋಧಕ ಮದ್ದುಗಳ ಅರಿವನ್ನು ಜನರಲ್ಲಿ ಮೂಡಿಸುವ ಹಂಬಲ ನನ್ನದು. ಇಚ್ಛಾಶಕ್ತಿಯ ಮುಖೇನ ಜನರಿಗೆ ನೆರವಾಗುವ ಇನ್ನೊಂದು ಉನ್ನತವಾದ ವಿಧಾನವಿದೆ. ಇಲ್ಲಿ ಇಚ್ಛಾಶಕ್ತಿ ಎಂದರೆ ಆಧ್ಯಾತ್ಮಿಕ ಸಂಯಮ ಹಾಗೂ ಮಾನಸಿಕ ಏಕಾಗ್ರತೆಗಳಿಂದ ಮೂಡಿದಂಥ ಕ್ರಿಯಾಶೀಲ ಮನಸ್ಸು. ಇವತ್ತಿನ ಔಷಧದಲ್ಲಿ ಈ ಇಚ್ಛಾಶಕ್ತಿಯನ್ನು ಬೆಳೆಸುವ ಗುಣವು ಪೂರ್ಣವಾಗಿ ಇಲ್ಲವಾಗಿದೆ. ಯುವ ಸ್ವಾಮಿಯು ವೈದ್ಯರ ಸವಾಲನ್ನು ಸ್ವೀಕರಿಸಿದರಲ್ಲದೆ ವೃದ್ಧೆಯ ನೋವನ್ನು ಪರಿಹರಿಸಬಲ್ಲ ತನ್ನ ಸಾಮರ್ಥ್ಯದ ಅರಿವು ಅವರಲ್ಲಿ ಜಾಗೃತವಾಯಿತು. ಅನೇಕ ಮಂದಿ ವೈದ್ಯಕೀಯ ಪರಿಣಿತರೊಂದಿಗಿನ ನನ್ನ ಅನುಭವದಿಂದ ನಾನು ಮನವರಿಕೆ ಮಾಡಿಕೊಂಡಿರುವುದೇನೆಂದರೆ, ರೋಗ ಚಿಕಿತ್ಸೆಯಲ್ಲಿ ವೈದ್ಯರ ನಡವಳಿಕೆ ಹಾಗೂ ಇಚ್ಛಾಶಕ್ತಿಯ ಬಳಕೆ ಇವುಗಳು ಕೇವಲ ಔಷಧಿಗಳಿಗಿಂತಲೂ ಹೆಚ್ಚು ಮುಖ್ಯ. ವೈದ್ಯಕೀಯ ಕ್ಷೇತ್ರ ಈ ಸಂಗತಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದೋ ಅಷ್ಟು ಚೆನ್ನಾಗಿ ಅವರು ಬರೀ ಔಷಧಿಗಳ ಬಳಕೆಯಿಂದ ಮಾತ್ರವಲ್ಲದೆ ಕೆಲವು ನಿವಾರಣೋಪಾಯಗಳ ತಿಳುವಳಿಕೆ ನೀಡುವುದರ ಮೂಲಕವಾಗಿ ಸಹ ಮಾನವತೆಗೆ ನೆರವಾಗಬಲ್ಲರು ಎಂಬುದನ್ನು ಒಪ್ಪುತ್ತಾರೆ. ಈ ವಿಧಾನದಿಂದ ಆಂತರಿಕ ಶಮನಕಾರಿ ಸಾಮರ್ಥ್ಯದ ಅರಿವನ್ನು ಹೆಚ್ಚು ಜನ ರೋಗಿಗಳು ತಿಳಿಯುವಂತೆ ಮಾಡಬಹುದು. ಇಡೀ ಗುಂಪು ಆಗ ನಮ್ಮನ್ನು ಎಷ್ಟೊಂದು ಹಾಡಿ ಹೊಗಳತೊಡಗಿತೆಂಬುದನ್ನು ಯಾರೂ ನಂಬಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ನಮಗೆ ಹಣ ಕೊಡ ಬಯಸುವವರೇ, ಮನೆ ಕಟ್ಟಿಕೊಡುತ್ತೇವೆ, ಕಾರುಗಳನ್ನು ಅರ್ಪಿಸುತ್ತೇವೆ ಎನ್ನುವವರೇ. ನಾವಿಬ್ಬರೂ ಅವರನ್ನು ನೋಡಿ ನಕ್ಕೆವು. ಶ್ರೀಮಂತ ಮಂದಿ ಎಲ್ಲದಕ್ಕೂ ಹಣ ನೀಡ ಬಯಸುತ್ತಾರೆ ಎಂಬುದು ನನ್ನ ಅರಿವಿಗೆ ಬಂದಿದೆ. ವಿರಾಗಿಗಳಿಗೂ ಅವರು ಹಣದ ಪ್ರಲೋಭನೆ ನೀಡ ಬಯಸುತ್ತಾರೆ. ಆದರೆ ಯಾರು ನಿಜವಾಗಿಯೂ ವೈರಾಗ್ಯದ ಹಾದಿಯಲ್ಲಿರುತ್ತಾರೋ ಅವರನ್ನು ಐಶ್ವರ್ಯವು ಪ್ರಲೋಭನೆಗೀಡು ಮಾಡಲು ಶಕ್ತವಾಗುವುದಿಲ್ಲ. ಆಗಲೇ ಈ ಹಾದಿಯಲ್ಲಿ ಮುಂದುವರೆದಿರುವವರು ಆರ್ಥಿಕವಾಗಿ ಬಡವರಾಗಿರುತ್ತಾರೆ, ಆಧ್ಯಾತ್ಮಿಕವಾಗಿ ಬಹಳ ಶ್ರೀಮಂತರಿರುತ್ತಾರೆ. ಈ ಶ್ರೇಷ್ಠ ಐಶ್ವರ್ಯಗಳನ್ನು
ಕೇವಲ ಪ್ರಾಪಂಚಿಕ ಐಶ್ವರ್ಯಗಳೊಡನೆ ತುಲನೆ ಮಾಡಿದಾಗ ವೈರಾಗ್ಯದ ಮಾರ್ಗಕ್ಕೆ ಅಡಚಣೆ ಉಂಟು ಮಾಡಬಲ್ಲ ಆಕರ್ಷಣೆಗಳು, ಪ್ರಲೋಭನೆಗಳು ಹಾಗೂ ತಳುಕುಗಳು ಇವರನ್ನು ಹಿಮ್ಮೆಟ್ಟಿಸುವುದಿಲ್ಲ. ತ್ಯಾಗ ಜೀವನವನ್ನು ತೊಡಗಬಯಸುವ ಹಾಗೂ ವೈರಾಗ್ಯ ಮಾರ್ಗವನ್ನು ಕ್ರಮಿಸಬಯಸುವ ಹೊಸಬರು ಕೆಲಸಲ ಇಂಥ ಪ್ರಲೋಭನೆಗಳಿಗೆ ಬಲಿಯಾಗುವುದುಂಟು. ಕೆಲವರು ಸೋಲನ್ನನುಭವಿಸುವುದಲ್ಲದೆ ಚಿತ್ತ ಭ್ರಮೆಗೂ ಒಳಗಾಗಬಹುದು. ಪ್ರಾಪಂಚಿಕ ಸಂತೋಷಗಳು ನಿಸ್ಸಂದಿಗ್ಧವಾಗಿಯೂ ಶಕ್ತಿಶಾಲಿಗಳೆಂಬುದು ನಿಜ. ಈ ಸಂತೋಷಗಳಿಗೆ ಅಂಟಿಕೊಳ್ಳುವುದನ್ನು ಮೂರ್ಖತನದ ಮೂಲವೆಂದು ಪರಿಗಣಿಸಲಾಗಿದೆ. ಏಕಾಗ್ರವಾದ ಮನಸ್ಸು, ಬಲಯುತವಾದ ಇಚ್ಛೆ, ಇವೆಲ್ಲಕ್ಕಿಂತಲೂ ಮಿಗಿಲಾದ ದೇವರ ದಯೆ ಇವು ಕೆಲವೇ ಮಂದಿ ಅದೃಷ್ಟಶಾಲಿಗಳಿಗೆ ದೊರೆತು ಅವರು ಈ ಪ್ರಾಪಂಚಿಕ ಸಂಕಲೆಗಳಿಂದ ತೊಂದರೆಗೀಡಾಗದಂತೆ, ಪ್ರಲೋಭನೆಗಳಿಗೆ ಪಕ್ಕಾಗದಂತೆ, ಇವೆಲ್ಲವುಗಳಿಂದ ಮೇಲ್ಮಟ್ಟದಲ್ಲಿ ಉಳಿಯುವಂತೆ ನೆರವಾಗುತ್ತವೆ. ಬದರೀನಾಥ ಧಾಮಕ್ಕೆ ಜೊತೆಗೂಡಿ ಬಂದಿದ್ದ ಗುಂಪಿನ ಎಲ್ಲರಿಗೂ ನಾನು ವಿದಾಯ ಹೇಳಿ ಗೆಳೆಯನೊಂದಿಗೆ ಅಲ್ಲೇ ಉಳಿದೆ. ಪಾರ್ವತೀಕರ್ ಮಹಾರಾಜ್ ಎಂಬ ಸಾಧುವೊಬ್ಬರ ವಾದ್ಯ ಸಂಗೀತವನ್ನು ಕೇಳುವುದು ನನ್ನ ಉದ್ದೇಶವಾಗಿತ್ತು. ಫಲಹಾರಿ ಬಾಬಾರ ಗುಹೆಯಲ್ಲಿ ನಾವು ಮತ್ತೆ 6 ದಿನ ಉಳಿದೆವು. ಫಲಹಾರಿ ಬಾಬಾ ಕೇವಲ ಹಾಲು, ಹಣ್ಣುಗಳನ್ನು ಮಾತ್ರ ಉಪಯೋಗಿಸುತ್ತಿದ್ದುದರಿಂದಾಗಿ ಅವರಿಗೆ ಈ ಹೆಸರು ಬಂತು. ಪಾರ್ವತೀಕರ್ ಮಹಾರಾಜರ ಸಂಗೀತವನ್ನು ಆಸ್ವಾದಿಸಲು ಪ್ರತಿ ಸಂಜೆಯೂ ಪುಣ್ಯಧಾಮಕ್ಕೆ ಇಳಿದು ಬರುತ್ತಿದ್ದೆವು. ಮಹಾರಾಜರ ಸಂಗೀತ ಸಾಧನದ ಹೆಸರು ವಿಚಿತ್ರ ವೀಣೆ. ಅದಕ್ಕೆ ಹಲವಾರು ತಂತಿಗಳಿದ್ದವು. ಧಾಮದ ಪಡಸಾಲೆಯಲ್ಲಿ 500 ಮಂದಿಯ ಗುಂಪು ಕುಳಿತಿತ್ತು. ವಾದ್ಯವನ್ನು ಶ್ರುತಿಬದ್ಧವಾಗಿಸಲು ತೊಡಗುವ ಮೊದಲಿಗೆ ಮೌನವನ್ನು ಮುರಿದು ಅವರು ಹೇಳಿದರು, ಧನ್ಯಾತ್ಮರೇ, ನಾನು ನನ್ನ ವಾದ್ಯವನ್ನು ಶ್ರುತಿ ಮಾಡುತ್ತೇನೆ. ನೀವು ನಿಮ್ಮ ಸಾಧನಗಳನ್ನು ಸಿದ್ಧಪಡಿಸಿಕೊಳ್ಳಿರಿ. ಜೀವನದ ತಂತಿಗಳನ್ನು ಸರಿಯಾಗಿ ಶ್ರುತಿಗೊಳಿಸಬೇಕು. ತಂತಿಗಳನ್ನು ಮೊದಲು ಶ್ರುತಿಗೊಳಿಸಿ, ಆಮೇಲೆ ವಾದ್ಯವನ್ನು ನಿರಾತಂಕವಾಗಿ ಹಾಗೂ ಸ್ಥಿರವಾಗಿ ಹಿಡಿಯುವುದು ಒಂದು ಕಲೆ. ಈಗ ನೀವು ವಾದ್ಯವಾಗಿರಿ. ಆತ ನಿಮ್ಮ ಮೂಲಕ ನುಡಿಸಲಿ. ನಿಮ್ಮನ್ನು ಸಮರ್ಪಿಸಿಕೊಳ್ಳಿರಿ. ಈ ಶ್ರುತಿಗೊಳಿಸಲ್ಪಟ್ಟ ನಿಮ್ಮ ವಾದ್ಯಗಳನ್ನು ಆ ಸಂಗೀತಗಾರನಿಗೆ ಅರ್ಪಿಸಿರಿ. ಕೆಲವರಿಗೆ ಈ ಮಾತು ಅರ್ಥವಾಯಿತು, ಕೆಲವರಿಗೆ ತಿಳಿಯಲಿಲ್ಲ. ನಾನು ಮತ್ತು ಗೆಳೆಯ ಇಬ್ಬರು ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದೆವು. ಮಹಾರಾಜರ ಮಾತುಗಳನ್ನು ಕೇಳಿದ ನಂತರ ನಾವು ಏಕಾಗ್ರತೆಯಿಂದ ಕುಳಿತೆವು. ಅವರ ವೀಣೆಯನ್ನು ಕೈಗೆತ್ತಿಕೊಂಡು ಕಣ್ಮುಚ್ಚಿ ನುಡಿಸತೊಡಗಿದರು. ಸಿತಾರ್ ಮತ್ತು ಗಿಟಾರ್ಗಳನ್ನು ಇತರ ಎಲ್ಲ ತಂತಿ ವಾದ್ಯಗಳೊಡನೆ ಏಕಕಾಲದಲ್ಲಿ ಸ್ವರಮೇಳದಲ್ಲಿ ನುಡಿಸಿದರು. ಅವೆಲ್ಲವೂ ಇಂಥ ಹಿತವಾದ ಮಾಧುರ್ಯವನ್ನುಂಟು ಮಾಡುವುದಿಲ್ಲ. ಶ್ರೋತೃಗಳಿಗೆ ಸಂಗೀತ ಜ್ಞಾನ ಇಲ್ಲದಿದ್ದರೂ ಸಹ ಪ್ರತಿಯೊಬ್ಬರೂ ತಲೆದೂಗುತ್ತಿದ್ದರು. ಅವರು 2.5 ಗಂಟೆಗಳ ಕಾಲ ವಾದ್ಯವನ್ನು ನುಡಿಸಿದರು. ಸಂಗೀತವೂ ಸಹ ಸುಖ ಶಾಂತಿಗಳಿಗೆ ಸಾಧನವಾಗಬಲ್ಲದೆಂಬುದನ್ನು ನಾನು ನಿಜವಾಗಿಯೂ ನಂಬುವಂತೆ ನನಗೆ ನೆರವು ನೀಡಿದ ಒಬ್ಬ ಸಂಗೀತ ಕಲಾವಿದರೆಂದರೆ ಇವರು. ನಾನಿದನ್ನು ನಾದಯೋಗ ಎನ್ನುತ್ತೇನೆ. ಎಲ್ಲ ಲಲಿತ ಕಲೆಗಳ ಪೈಕಿ ಸಂಗೀತವು ಉತ್ತಮೋತ್ತಮವಾದುದು. ಸಂಗೀತವು ಗೀತೆ, ಮಾಧುರ್ಯ ಅಥವಾ ಶಬ್ದಗಳಲ್ಲಿ ಮಾತ್ರ ಅಂತರ್ಗತವಾಗಿರುವುದಿಲ್ಲ. ಇದು ಕಣಕಣಗಳನ್ನು ನಿರಂತರವಾಗಿ ಪ್ರೇರೇಪಿಸಿ ಕುಣಿಸಬಲ್ಲ ಅತಿ ಸೂಕ್ಷ್ಮ ಶಬ್ದ ಕಂಪನ ರೂಪವಾದ ನಾದವಾಗಿರುತ್ತದೆ. ನಾದ ಕಂಪನವಿಲ್ಲದೆ ನೃತ್ಯವಿಲ್ಲ. ಅನುಗಾಲವು ಪರಿಸರಕ್ಕೆ ಹೊಸ ಅನುಭವವನ್ನುಂಟು ಮಾಡುತ್ತಾ ಜೀವನದ ಹಲವಾರು ತಿರುವುಗಳಲ್ಲಿ ಪ್ರವಹಿಸುತ್ತಾ ಜೀವನ ಪ್ರವಾಹ ಒಂದು ವಿಶಿಷ್ಟವಾದ ಲಯದಲ್ಲಿ ಹಾಡುತ್ತಿರುವುದು ಈ ನಾದದಿಂದಾಗಿಯೇ. ಅನಂತದಿಂದ ಅನಂತದವರೆಗೆ ಆನಂದದ ಗೀತ ನೃತ್ಯಗಳಲ್ಲಿ ತೊಡಗಿರುವ ಈ ಜೀವನ ಪ್ರವಾಹವು ವಿಶ್ವದ ಅತ್ಯಂತ ಪುರಾತನವಾದ ಪ್ರವಾಸಿ. ತನ್ನ ಒಲುಮೆಯ ಸಂಗಾತಿಯನ್ನು ಸಂಧಿಸುವ ಹರ್ಷೋನ್ಮಾದದಲ್ಲಿ ಅದು ಅಂತಿಮವಾಗಿ ಪರಮ ಸುಖದ ಜಲಧಿಯಲ್ಲಿ ವಿಲೀನಗೊಳಿಸುತ್ತದೆ. ಆದಿಯಿಂದ ಅಂತ್ಯದವರೆಗೆ ನಿರಂತರವಾದ ನಾದವು ತುಂಬಿದ್ದು
ಹಲವಾರು ಸ್ವರಗಳಾಗಿರುವ ಅದು ಪ್ರಧಾನವಾಗಿ ಸಪ್ತಸ್ವರಗಳನ್ನು ಒಳಗೊಂಡಿದೆ. ಪ್ರಜ್ಞೆಯ 7 ಸ್ತರಗಳನ್ನು ಸಂಕೇತಿಸುವಂತೆ ಇರುವ 7 ಸ್ವರಗಳು ಸಂಗೀತದಲ್ಲಿ ವಿಶ್ವದಾದ್ಯಂತವೂ ಪ್ರಚಲಿತವಾಗಿವೆ. ಈ ನಾದಗಳು ಪ್ರಜ್ಞೆಯ ಹಲವಾರು ಸ್ತರಗಳ ಅರಿವನ್ನು ಉಂಟು ಮಾಡುವುದಲ್ಲದೆ ಅಂತಿಮವಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಸ್ಪಂದಿಸುವ ಜೀವನ ಪ್ರವಾಹದ ಮೂಲ ಸೂತ್ರವಾದ ಪ್ರಜ್ಞೆಯ ಚಿಲುಮೆಗೆ ಕೊಂಡೊಯ್ಯುತ್ತವೆ. ಒಂದು ದಿಕ್ಕಿನಲ್ಲಿ ಇದನ್ನು ಸಂಗೀತ ಎನ್ನುತ್ತಾರೆ, ಇನ್ನೊಂದರಲ್ಲಿ ನೃತ್ಯ ಎಂದು ಕರೆಯಲಾಗುತ್ತದೆ, ಮೂರನೆಯದರಲ್ಲಿ ಚಿತ್ರ ಹಾಗೂ ನಾಲ್ಕನೆಯ ದಿಕ್ಕಿನದನ್ನು ಕಾವ್ಯ ಎನ್ನಲಾಗುವುದು. ಈ ನಾದದ ಇನ್ನೊಂದು ರೂಪವನ್ನು ನೀರವನಾದ ಎನ್ನುತ್ತಾರೆ. ಅನಾಹತವಾದ ಎಂದು ಕರೆಯಲಾಗುವ ಈ ನಾದವನ್ನು ಅಂತರ್ಮುಖಿಗಳು ಮಾತ್ರ ಅರಿಯಬಲ್ಲರು. ಧ್ವನಿತಂತುಗಳ ಮೂಲಕ ಹರಿಯುವ ಇದನ್ನು ಸಂಗೀತ ಎಂದು ಕರೆಯಲಾಗುತ್ತದೆ. ಸಂತ ಕಬೀರರು ಹೇಳುತ್ತಾರೆ, ಓ ಸಾಧುವೆ, ಅಜ್ಞಾನದ ತೆರೆಯನ್ನು ಸರಿಸು, ಆಗ ನೀನು ನಿನ್ನೊಲವಿನ ಸ್ವಾಮಿಯಲ್ಲಿ ಲೀನನಾಗುತ್ತೀಯ. ನಿನ್ನ ಆಂತರ್ಯದಲ್ಲಿ ಪ್ರೀತಿಯ ದೀವಿಗೆಯನ್ನು ಬೆಳಗು, ಆಗ ನೀನು ನಿನ್ನೊಲವಿನ ಸ್ವಾಮಿಯನ್ನು ಸಂಧಿಸುತ್ತೀಯ. ಅಲ್ಲಿ ನೀನು ಸಂಗೀತದಲ್ಲೆಲ್ಲ ಶ್ರೇಷ್ಠತರವಾದ ಅನಾಹತ ನಾದವನ್ನು ಕೇಳುತ್ತೀಯ. ಭಕ್ತಿ ಮಾರ್ಗಾವಲಂಬಿಗಳಾದ ಯೋಗಿಗಳು ಈ ನೀರವ ನಾದವನ್ನು, ಮೌನ ಧ್ವನಿಯನ್ನು ಪ್ರತಿಯೊಂದು ಮಾನವ ಹೃದಯದಲ್ಲೂ ನಿನದಿಸುವ ನಿರಂತರ ಸಂಗೀತವನ್ನು ಕೇಳಬಲ್ಲವರಾಗುತ್ತಾರೆ. ಆದರೆ ನಮ್ಮಲ್ಲಿ ಎಷ್ಟು ಮಂದಿ ಈ ಸಂಗೀತವನ್ನು ಕೇಳಬಲ್ಲೆವು? ನಿಜವಾದ ಸಂಗೀತಜ್ಞರು ಈ ಪರಭಾವದಲ್ಲಿ ಉನ್ಮತ್ತರಾಗಿ ಭಜನೆ ಮಾಡುತ್ತಾರೆ, ಅತ್ಯಾನಂದವನ್ನು ಅನುಭವಿಸುತ್ತಾರೆ. ಈ ಭಕ್ತಿ ಸಂಗೀತವು ಗಾಢವಾದ ಪ್ರಭಾವವನ್ನು ಹೊಂದಿದೆ. ಅದು ಸಾಧಕನ ಭಾವಜೀವನವನ್ನು ಆನಂದ ಪರವಶತೆಯತ್ತ ನಿರ್ದೇಶಿಸಿ ಆತನು ಉನ್ನತವಾದ ಆನಂದಾನುಭವವನ್ನು ಪಡೆಯುವಂತೆ ಮಾಡುತ್ತದೆ. ಇದನ್ನು ನಾದಯೋಗ ಎನ್ನುತ್ತಾರೆ. ಸ್ವಪ್ರಯತ್ನದ ಅಗತ್ಯವಿಲ್ಲವಾದರೂ ಆರಾಧ್ಯ ಮೂರ್ತಿಯ ಬಗೆಗಿನ ಪ್ರೀತಿಯ ಜ್ಯೋತಿಯನ್ನು ಹೊತ್ತಿಸುವುದು ಈ ಮಾರ್ಗದಲ್ಲಿ ಅಗತ್ಯವೆಂದು ತೋರುತ್ತದೆ. ಭಕ್ತಿ ಮಾರ್ಗವು ತೀರಾ ಸರಳವಾದುದಾಗಿದ್ದು ಆಧ್ಯಾತ್ಮಿಕ ತೀವ್ರತೆಯ ಅತ್ಯುನ್ನತಿಗೆ ನಡೆಸಬಲ್ಲದು. ಸಂಗೀತದ ಮೂಲಕ ಅಭಿವ್ಯಕ್ತಗೊಳಿಸಲಾದ ಪ್ರೀತಿಯ ನಾದಯೋಗವಾಗುತ್ತದೆ. ಕ್ರಮೇಣ ಮನಸ್ಸು ಏಕಾಗ್ರತೆಯನ್ನು ಸಾಧಿಸುತ್ತದೆ ಹಾಗೂ ಸಾಧಕನು ಅನಾಹತ ನಾದವನ್ನು ಕೇಳತೊಡಗುವ ಒಂದು ಮುಹೂರ್ತ ಬಂದು ಬಿಡುತ್ತದೆ. ಅಸಂಖ್ಯಾತ ಸ್ಫೂರ್ತಿದಾಯಿ ನಾದಗಳಿವೆ. ಅವುಗಳ ನೆರವಿನಿಂದ ಸಾಧಕನು ಪರಮಾನಂದ ಸ್ಥಿತಿಯನ್ನು ಸಾಧಿಸುತ್ತಾನೆ. ಭಕ್ತಿ ಮಾರ್ಗದಲ್ಲಿ ಸಂಗೀತವು ಆತ್ಮ ಸಾಕ್ಷಾತ್ಕಾರದ ಸಾಧನವಾಗಿ ಪರಿಣಮಿಸುತ್ತದೆ. ವೀಣೆಯನ್ನು ನುಡಿಸಿದ ನಂತರ ಪಾರ್ವತೀಕರ್ ಮಹಾರಾಜರು ಮತ್ತೆ ಮೌನ ಧಾರಣೆ ಮಾಡಿದರು. ಬೋಲೋ ಸಬ್ ಸಂತ್ ಕಿ ಜೈ.